ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರೆದಿದ್ದೆ, ಸೋನೆ ಸೋನೆ ಅಂತ ಸಾಂಗ್ ಪಲ್ಲವಿ ಬರೆದ್ರು ಇವರು. ನಾನು ಇದೇನು ರಾಜು ಆಲ್ರೆಡಿ ಆವಾಗಲೇ ನಮಗೆ ಇವ್ರಿಗೆ ಸ್ವಲ್ಪ ಚಿಕ್ಕದು ಬೆಂಕಿ ಶುರು ಆಗಿತ್ತು, ಕಿಡಿ ಕಾಡ್ತಾ ಇತ್ತು. ಇವ್ರು ನಾನು ಒಪ್ಪಲಿಲ್ಲ ಅಂದರೆ ಇವರು ಎಲ್ಲಕ್ಕೂ ಏನೋ ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ಕರೆದಿರಿ, ಸೋನೆ ಸೋನೆ ಬೇಡ ಬೇರೆ ಬರೀರಿ ಅಂದರೆ ಹತ್ತತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒಂದು 1 ಅವರ್ ಇರ್ಬೋದು ಅಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ ಸೋನೆ ಸೋನೆನೇ ಚೆನ್ನಾಗಿದೆ, ಯಾವುದೋ ಫಸ್ಟ್ ಪಲ್ಲವಿ ಅಂದರೆ ಅಷ್ಟು ಕೊಟ್ಟರು ಅವರು. ಇದು ಇಲ್ಲಿಗೆ ಮುಗಿದ್ರೆ ಅವ್ರು ನನ್ನಲ್ಲಿ ಕೋಪಿಸ್ಕೊಂಡು ಹೋಗೋದಾಗಿತ್ತು. ಬಟ್ ಅಲ್ಲಾದ್ಮೇಲೆ ಅವ್ರು ಒಂದು ಲೈನ್ ಹೇಳ್ತಾರೆ, ನಿಮ್ಮಿಂದ ನನಗೆ 40 ಪಲ್ಲವಿ ಎಕ್ಸ್ಟ್ರಾ ಸಿಕ್ತು ಸರ್, ಬೇರೆ ಪಿಕ್ಚರ್ ಕೆಲಸ ಸಿಕ್ತು ನನಗೆ ಅಂತ. ಅದೇ ಅಲ್ವಾ, ದಟ್ ಈಸ್ ಹೌ ಅವರ್ ಫ್ರೆಂಡ್ಶಿಪ್ ಲೀವ್ಡ್ ಫಾರ್ ಸಚ್ ಎ ಲಾಂಗ್ ಟೈಮ್. ನಮ್ಮ ಸ್ನೇಹ ಪರದೆ ಮೇಲೆ ಕಾಣಿಸುತ್ತೆ, ನಾವು ಮಾಡಿರೋ ಕೆಲಸದಲ್ಲಿ ಕಾಣಿಸುತ್ತೆ. ಯಾವುದೇ ವರ್ಕ್ ಆಗಲಿ, ಇಟ್ ಶುಡ್ ಬಿ ಸೀನ್ ಥ್ರೂ ವರ್ಕ್. ಹೆಗಲ ಮೇಲೆ ಕೈ ಹಾಕೊಂಡು ಬಾರಲ್ಲಿ ಕೂತ್ರೆ ಸ್ನೇಹ ಅಲ್ಲ, ಅದು ಪರದೆ ಮೇಲೆ ಕಾಣಿಸ್ಬೇಕು. ಆ ಪರದೆ ಮೇಲೆ ನಾವು ಮೆರೆದಿದ್ದೀವಿ, ನಾವು ಕೊಟ್ಟಿದ್ದೀವಿ. ಆ ಸ್ನೇಹ ಪ್ರೀತಿಗೆ ಯಾವತ್ತೂ ಅದಕ್ಕೆ ಕಲ್ಮಶ ಇಲ್ಲವೇ ಇಲ್ಲ. ಅದಕ್ಕೆ ಆ ಥರ ಕೆಲಸ ಮಾಡಿದ್ದೀವಿ. ಮನಸ್ಫೂರ್ತಿಯಾಗಿ ಕೆಲಸ ಮಾಡಿರೋದು ಅಂದರೆ ನಮ್ಮ ಪಿಕ್ಚರ್ಸ್ ಒಂದೇ ನಾವು ಕೆಲಸ ಮಾಡಿರೋದು. ವಿ ಹ್ಯಾವ್ ಆಲ್ವೇಸ್ ಪುಟ್ ಆಲ್ ಅವರ್ ಆರ್ಟ್ ಇನ್ ಟು ದ ಪಿಕ್ಚರ್. ಒಂದೇ ಒಂದು ದಿವಸ ವರ್ಕಲ್ಲಿ ನಾವು ಯಾವತ್ತೂ ಮೋಸ ಮಾಡಿಲ್ಲ. ವರ್ಕಿಗೆ ಯಾವತ್ತೂ ನಾವು ಇಬ್ಬರು ಸೇರಿಕೊಂಡಾಗ ಅದ್ರ ಹಬ್ಬ ಮಾಡಿದ್ದೀವಿ, ನಾವು ಸಂಭ್ರಮ ಮಾಡಿದ್ದೀವಿ ನಾವು. ಬಟ್ ನಾವು ಯಾವತ್ತೂ ಅದನ್ನು ಬೀದಿಗೆ ಬಂದು ಯಾವತ್ತೂ ಮಾಡಿಲ್ಲ, ಏನೋ ರಂಪಾಟ ಮಾಡಿಲ್ಲ ನಾವು. ಬಟ್ ಇವಾಗ ಬೀದಿಯಲ್ಲಿ ರಂಪಾಟ ಮಾಡೋವಂಥ ದಿವಸ ಬಂದಿದೆ. ಇವಾಗ ಎಲ್ಲ ಸೇರಬೇಕು ಸ್ಟೇಜಲ್ಲಿ. ಅಲ್ಲಿ ಹೇಳ್ಬೇಕಾಗಿರೋದು ದಿ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ದಿಸ್ ಫಿಲಿಮ್ಸ್. ಅದು ಬೇಕು ಜನಕ್ಕೆ, ಸಿನಿಮಾ ಇಂಡಸ್ಟ್ರಿಯವ್ರಿಗೂ ಬೇಕು. ಇವಾಗ ಆ ಪ್ರೋಸೆಸ್ ಆಫ್ ಮೇಕಿಂಗ್ ಸಿನಿಮಾ ಮರ್ತೋಗಿದೆ ಇವತ್ತು. 2 ಲೈನ್ ಸಿಕ್ಕರೆ ಹಾಡು ಮಾಡ್ಬೋದು ಅನ್ಕೋತಾರೆ. ಅಲ್ಲ, 2 ಲೈನಿಂದ ಹಾಡು ಆಗೋದಿಲ್ಲ. ಅದು ಮೆಲೋಡಿ ಆಗಬೇಕು, ಅದು ಕತೆ ಬರೀಬೇಕು, ಅದನ್ನು ಸಾಕಷ್ಟು ಕೆಲಸಗಳಿದೆ. ಇವತ್ತು ಹೋಗ್ತಾರೆ ಕೀಬೋರ್ಡಲ್ಲಿ ಕೂತ್ಕೊಂಡು ಒಂದು ಹಾಡು ಮೆಲೋಡಿ ಬಂದರೆ ಯಾವುದೋ 1-2 ಪದ ಸಿಕ್ಕರೆ ಈ ಪದ ಹಿಟ್ಟಾಗೋಗುತ್ತೆ ಅಂದ್ಕೊಂಡು ಸಾಂಗ್ ಮಾಡೋ ದಿವಸ ಬಂದ್ಬಿಟ್ಟಿದೆ ಇವತ್ತು. ಐ ಥಿಂಕ್ ದ ಇಂಡಸ್ಟ್ರಿ ಹಸ್ ಟು ರಿವೈವ್ ಬ್ಯಾಕ್. ಆ ಕಾರ್ಯಕ್ರಮ ನಾವಿಬ್ಬರು ಸೇರಿದಾಗ ಆಡಬೇಕು ಅನ್ನೋದು ನನ್ನ ಆಸೆ. ಆಗ ಹಾಡುಗಳು ಸಾಕಷ್ಟು ಮೇಲಕ್ಕೆ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಿಂದ ಹಿಡಿದು ಇವತ್ತು ಅದೇ ನಡೀತಾ ಇದೆ. ಬಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವಂಥ ದಿವಸಗಳು ಬಂದಿದೆ. ಈ 75, ನಾನು 65, 40 ವರ್ಷ ಆಯಿತು. ಇದೇ ಮೇ 30ಕ್ಕೆ ಪ್ರೇಮ್ಲೋಕ 86ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಈ 2026ಗೆ ಬಂದಿದೆ. ಎಲ್ಲ ಗಳಿಗೆ ಅಲ್ಲಿಗೆ ಬಂದು ಸೇರಿದೆ. ಇದು ಫಸ್ಟ್ ಆಫ್ ಆಲ್ ಬರ್ತ್ಡೇಗೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಇದು ಶೋ ಮಾಡ್ತೀನಿ ಅಂತ ಶುರುವಾಗಿದ್ದು, ಕೊನೆಗೆ ಅದು ಬರ್ತ್ಡೇ ಸಿಂಕ್ ಆಯಿತು. ಅದು ಫಸ್ಟೇ ಬರ್ತ್ಡೇ ಅಂತ ಗೊತ್ತಿರೋ ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಿದ್ದೆ ನಾನು. ಈಗ ಅದು ಕೇಳೋಂಗೂ ಇಲ್ಲ, ಹಂಗೆ ಲಾಕ್ ಆಗೋದೆ ನಾನೀಗ. ಅದು ಇನ್ನೂ ಇದಾದ್ಮೇಲೆ ಮುಂದಕ್ಕೆ ಹೋದಾಗ ಕೇಳ್ತೀನಿ. ಬಟ್ ಒಂದು ಪ್ರಾಮಿಸ್ ಅಂತೂ ಮಾಡಿದ್ದಾರೆ ಅವರು, ಇದನ್ನು ತಗೊಂಡು ವಿಲ್ ಗೋ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ರು. ಅಬ್ರಾಡ್ಗೆ ಹೋಗ್ಬೇಕು ಅಂದರು. ಫಸ್ಟ್ ಕರ್ನಾಟಕ ಮುಟ್ರಿ ಎಲ್ಲ ಕಡೆ, ಆಮೇಲೆ ಇರಾನ್ಗೆ ಹೋಗೋಣ ಬೇಕಾದ್ರೆ. ಪ್ರೀತಿಯಿಂದ ವಾರ್ನ ನಿಲ್ಸೋಣ, ನಮ್ಮ ಪ್ರೀತಿಯಿಂದ ವಾರ್ ನಿಲ್ಲಕ್ಕಾದ್ರೆ ನಿಲ್ಸೋಣ. ಲೆಟ್ ಅವರ್ ಸಾಂಗ್ಸ್ ಪ್ಲೇ ದೇರ್, ಸ್ಟಾಪ್ ದಿ ವಾರ್, ಅಷ್ಟೇ. ಅಂಥ ಕೆಲ್ಸಗಳು ಬೇಕಾದ್ರೆ ಮಾಡೋಣ. ನಮ್ಮ ಸಾಂಗ್ಸ್ ಕೇಳಿದ್ರೆ ನೀವು ಹೇಳ್ದಂಗೆ ಜನಸಂಖ್ಯೆ ಜಾಸ್ತಿ ಆಗಿದ್ದೆ ಅಲ್ಲ ರೀ, ಪ್ರೀತಿ ಜಾಸ್ತಿ ಆಯಿತು, ಕುಟುಂಬಗಳಲ್ಲಿ ಸ್ನೇಹ ಜಾಸ್ತಿ ಆಯಿತು. ಪುಟ್ನಂಜ ಇರ್ಬೋದು, ಸಿಪಾಯಿ ಇರ್ಬೋದು, ಪ್ರೇಮ್ಲೋಕ ಇರ್ಬೋದು, ಹಳ್ಳಿ ಮೇಸ್ ಇರ್ಬೋದು, ಯಾವುದೇ ಆದರೂ ಕೂಡ ಫ್ಯಾಮಿಲಿ ಒಳಗೆ ಒಂದು ನಂಟು ಕ್ರಿಯೇಟ್ ಮಾಡ್ತಾರೆ. ವಿ ಆರ್ ನಾಟಿ, ವಿ ಆರ್ ನಾಟ್ ವಲ್ಗರ್. ದಟ್ ಈಸ್ ದ ಡಿಫ್ರೆನ್ಸ್. ನಾಟಿನೆಸ್ ಬೇಕು ನಮಗೆ. ತುಂಟುತನ ಇಲ್ಲದೆ ಸಿನಿಮಾ ಮಾಡೋದ್ರೆ ಆಗೋದಿಲ್ಲ. ತುಂಟುತನ ಬೇಕು, ಜೀವನದಲ್ಲಿ ತುಂಟುತನ ಬೇಕು. ಒಂದೊಂದು ಸರಿ ಅದು ಎಲೆ ಮೀರುತ್ತೆ, ಅದು ಕೂಡ ಸಹಿಸ್ಕೋಬೇಕಲ್ಲ, ಪಾರ್ಟ್ ಆಫ್ ಲೈಫ್. ಸಿನಿಮಾದಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಎಲ್ಲ ಪ್ರತಿಯೊಬ್ಬರು ಏನೋ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಅದ್ರಲ್ಲಿ ದಾರಿ ತಪ್ಪೋದು ಉಂಟು, ಕ್ಷಮೆನೂ ಉಂಟು. ಅದ್ರ ಜೊತೆ ಕ್ಷಮೆನೂ ಬರುತ್ತೆ, ಕ್ಷಮೆ ಕೊಟ್ಟು ಹೋಗ್ತಾ ಇರ್ತೀವಿ ಮುಂದಕ್ಕೆ. ಬಟ್ ಎಲ್ಲರಿಗೂ ಆಸೆ ಫೈನಲ್ ಆಗಿ ವೈಟ್ ಪರ್ದೆ ಮೇಲೆ ಏನು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಲೆಟ್ ಅಸ್ ಆಲ್ ವೇಟ್ ಫಾರ್ ದಟ್ ಗುಡ್ ಡೇಸ್ ಬ್ಯಾಕ್ ಅಗೇನ್.